ಏನೆಲ್ಲ ನಡೆಯುತ್ತೆ ನಿನ್ನೆ ನಾವು ಗಮನಿಸಿದ್ವಿ, ಯಾರನ್ನೂ ಕೂಡ ಆ ಪ್ಲೇಸ್ಗೆ ಬಿಡ್ತಿರ್ಲಿಲ್ಲ. ಸೊ ಇವತ್ತು ಅದೇ ರೀತಿಯ ಪರಿಸ್ಥಿತಿ ಮುಂದುವರಿಯುತ್ತೆ ಅನ್ನುವಂಥದ್ದು. ಮತ್ತೆ ಯಾರೆಲ್ಲ ಭೇಟಿಯಾಗುವ ಸಾಧ್ಯತೆ ಇದೆ ಈ ತನಿಖೆ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಪಾಟೀಲ್ರೆ, ಮೊದಲನೇದಾಗಿ ಈ ಒಂದು ಪ್ರದೇಶದಲ್ಲಿ ಏನಂದ್ರೆ ಆ ಘಟನಾ ಸ್ಥಳದ ಸುತ್ತಮುತ್ತ ಏನು ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡಿ ಆ ಜಾಗವನ್ನು ಸೆಕ್ಯೂರ್ ಮಾಡಿದ್ದಾರೆ. ಅದು ಇನ್ನೂ 2 ರಿಂದ 3 ದಿನಗಳ ಕಾಲ ಮುಂದುವರಿಯುವಂತ ಕನಿಷ್ಠ ಸಾಧ್ಯತೆ ನಾವು ನೋಡ್ತಿರೋಂಥದ್ದು. ಯಾಕೆ ಅಂದ್ರೆ ಕನಿಷ್ಠ 2 ರಿಂದ 3 ದಿನಗಳ ಕಾಲ ಅದು ಮುಂದುವರಿಲೇಬೇಕಾಗತ್ತೆ. ತನಿಖೆಯ ಅಂಗವಾಗಿ ಒಂದಿಷ್ಟು ಅವಶೇಷಗಳ ಸ್ಯಾಂಪಲ್ಗಳನ್ನ ಪಡೆಯುವಂಥದ್ದು ಮಿಸ್ ಆಗಿತ್ತು ಅಂದ್ರೆ ಅದನ್ನ ಪಡೆಯುವಂತ ಕೆಲಸ ಆಗುತ್ತೆ. ಆಮೇಲೆ ಆ ಜಾಗದ ಸುತ್ತಮುತ್ತ ಯಾರಾದ್ರೂ ಓಡಾಡಿದ್ರೆ ಅಲ್ಲಿನ ಎಕ್ಸಾಕ್ಟ್ ಸ್ಪಾಟ್ ಏನು ಆ ಸಂದರ್ಭದಲ್ಲಿ ಆಗಿತ್ತು ಅದರ ಬದಲಾವಣೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಸದ್ಯದ ಮಟ್ಟಿಗೂ ಯಾರನ್ನೂ ಅಲ್ಲಿಗೆ ಬಿಡೋದಿಲ್ಲ. ಏನಿದ್ರು ಕೂಡ ಈಗ ನಾವು ನೋಡಿದಂತೆ ರಾಜಕಾರಣಿಗಳು ಒಂದಿಷ್ಟು ಮುಖ್ಯಸ್ಥರು ಬಂದು ಹೋಗ್ತಿರುವಂಥದ್ದು, ಅವ್ರಿಗೂ ಕೂಡ ನಿಗದಿತ ಪ್ರದೇಶದಲ್ಲಿ ನಿಲ್ಲಿಸಿಕೊಂಡು ಆ ಸ್ಥಳವನ್ನ ತೋರಿಸಿ ಅದಾದ ಮೇಲೆ ವಾಪಸ್ ಕರ್ಕೊಂಡು ಹೋಗ್ತಿರೋಂಥದ್ದು. ಆ ಬಿಲ್ಡಿಂಗ್ ನ ಒಳಗಡೆ ಎಲ್ಲಿ ಫ್ಲೈಟ್ ನುಗ್ಗಿತ್ತು ಅಲ್ಲೂ ಕೂಡ ಕರ್ಕೊಂಡು ಹೋಗ್ತಿಲ್ಲ. ಏನಿದ್ರು ಕೂಡ ಈ ತನಿಖೆಯಲ್ಲಿ ಭಾಗಿಯಾಗ್ತಿರುವಂತ NSG ಆಗಿರ್ಬೋದು, ವಿವಿಧ ಸಂಸ್ಥೆಗಳಿಂದ ಮಾತ್ರ ಆ ಒಂದು ಮಾಹಿತಿಯನ್ನ ಪಡೆಯುವಂಥದ್ದು, ಹಾಗೆ ಆ ಬಿಲ್ಡಿಂಗ್ ಅನ್ನ ಹತ್ತುವಂತ ಕೆಲಸವನ್ನ ಮಾಡಲಾಗ್ತಿರುವಂಥದ್ದು ಮೊದಲನೇ ಅಂಶ ಆಗುತ್ತೆ. ಎರಡನೇ ಅಂಶ, ಸ್ಥಳೀಯರು ಕೂಡ ಅಲ್ಲಿ ಬಂದು ನೋಡುವಂತ ಕುತೂಹಲ ಇರುತ್ತೆ, ಕಾತುರ ಇರುತ್ತೆ. ಅವರನ್ನ ಕೂಡ ಈ ಸದ ಮಟ್ಟಿಗೆ ಕೇವಲ ಅವರನ್ನು ಮಾತ್ರ ಅಂತಲ್ಲ, ಯಾರನ್ನೂ ಕೂಡ ಆ ಸ್ಥಳಕ್ಕೆ ಬಿಡ್ತಾ ಇಲ್ಲ, ತನಿಖೆಯಲ್ಲಿ ಭಾಗಿಯಾಗ್ತಿರೋ ವ್ಯಕ್ತಿಗಳನ್ನ ಹೊರತುಪಡಿಸಿ. ಉಳಿದಂತೆ ಈಗಾಗಲೇ ಆಸ್ಪತ್ರೆಯಲ್ಲಿ ಬಾಡಿಯನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಆರಂಭವಾಗಿದೆ. ನಿನ್ನೆ ಆ ಅವಶೇಷವನ್ನ ತೆಗೆಯುವಂತ ಸಂದರ್ಭದಲ್ಲಿ ಮತ್ತೊಂದು ಮೃತದೇಹದ ಒಂದು ಭಾಗ ಸಿಕ್ಕಿರೋದ್ರಿಂದ ಅದು ಯಾವ ದೇಹದ್ದು ಅಂತ ಈಗ ಮಾಹಿತಿಯನ್ನ ಕಲೆ ಹಾಕಬೇಕಾಗತ್ತೆ. ಅದಾದ ನಂತರ ಆ ಒಂದು ಮೃತದೇಹದ DNA ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾದರೆ ತೆಗೆದುಕೊಳ್ತಾರೆ, ಅಥವಾ ಅವರ ಕುಟುಂಬಸ್ಥರನ್ನ ಯಾರನ್ನಾದ್ರೂ ಕರೆಸಿ ಆ ಮೃತದೇಹ ಯಾವುದು ಅಂತ ಪತ್ತೆ ಆದ್ರೆ ಅವರಿಗೆ ಆ ಭಾಗವನ್ನ ಕೂಡ ಕೊಡಬೇಕಾಗಿರುವಂತ ಸಾಧ್ಯತೆ ಈಗ ಇರುವಂತದ್ದು. DNA ರಿಪೋರ್ಟ್ ಪ್ರಾಬಬ್ಲಿ ಇವತ್ತಿಗೆ ಬರುವಂತ ನಿರೀಕ್ಷೆ ಅಂತ ನಾವು ನೋಡ್ತಾ ಇರುವಂತದ್ದು. ಇವತ್ತು ತಪ್ಪಿದ್ರೆ ನಾಳೆ ಒಳಗಡೆ ಬರಬೇಕಾಗತ್ತೆ. ಯಾಕಂದ್ರೆ DNA ರಿಪೋರ್ಟ್ ನೀಡೋದಕ್ಕೆ 72 ಗಂಟೆಗಳು ಬೇಕು ಅಂತ ವೈದ್ಯರು ಈಗಾಗಲೇ ತಿಳಿಸಿದ್ರು. 241 ಕುಟುಂಬಸ್ಥರು ಬಂದು DNA ಸ್ಯಾಂಪಲ್ಗಳನ್ನ ನೀಡಿದ್ರೆ ಅವರಿಗೆ ಇವತ್ತು ತಪ್ಪಿದ್ರೆ ನಾಳೆ ಆ DNA ಸ್ಯಾಂಪಲ್ ಅವರ ಕುಟುಂಬಸ್ಥರ ಮೃತದೇಹ ಯಾವುದು, ಅವರ ಪ್ರೀತಿ ಪಾತ್ರರ ಮೃತದೇಹ ಯಾವುದು ಅಂತ ವಿಚಾರವನ್ನ ಮಾಡಿ ಆ ಪ್ರಕ್ರಿಯೆ ಹಸ್ತಾಂತರ ಪ್ರಕ್ರಿಯೆಯನ್ನ ಮುಂದುವರಿಸಲಾಗುತ್ತೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಸೆಕ್ಯೂರಿಟಿ ಕನ್ಸರ್ನ್ ಈಗಾಗಲೇ ನಾವು ಹೇಳಿದ್ದೇವೆ, ಆ ಜಾಗವನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದೇವೆ. ಇದಾದ ನಂತರ ಮೃತದೇಹಗಳನ್ನ ಕೊಡೋದನ್ನು ಕೂಡ ಹೇಳಿದ್ದೇವೆ. ಆದ್ರೆ ಈ ಸದ್ಯದವರೆಗೂ ಕಾರಣ ಏನು ಅಂತ ನಿಖರವಾಗಿ ತಿಳಿದು ಬಂದಿಲ್ಲ. ಆದ್ರೆ ಅಲ್ಲಿರುವಂತ ಪ್ರತಿಯೊಬ್ಬ ಸ್ಥಳೀಯನನ್ನ ನಾವು ಮಾತಾಡಿಸಿದಾಗ ಹೇಳಿದ್ದು, ಘಟನೆ ಟೇಕ್ ಆಫ್ ಆಯ್ತು, ಕ್ರ್ಯಾಶ್ ಆಯ್ತು. ಕೇವಲ 3 ಸೆಕೆಂಡ್ಗಳ ಮೊದಲು ಕ್ರ್ಯಾಶ್ ಆಗಿದ್ರೆ ಮೆಘಾನಿ ನಗರದ ಪೂರ್ಣ ಪ್ರಮಾಣದಲ್ಲಿ ಮೆಘಾನಿನಗರದಲ್ಲಿರುವಂತಹ ಸಾವಿರಾರು ಮನೆಗಳ ಮೇಲೆ ಇದು ಬೀಳಬೇಕಾಗಿತ್ತು, ಸಾವಿರಾರು ಜನರು ಸಾವನ್ನಪ್ಪಿದ್ರು ಅನ್ನೋದು ಸ್ಥಳೀಯರ ಅಭಿಪ್ರಾಯ ಆಗಿರುವಂಥದ್ದು. 3 ಸೆಕೆಂಡ್ ನಂತರ ಆಗಿದ್ರೆ ಇಲ್ಲಿ UN ಮೆಹ್ತಾ ಆಸ್ಪತ್ರೆ ಇರುವಂಥದ್ದು, ಅದ್ರ ಜೊತೆಗೆ BJ ಆಸ್ಪತ್ರೆ ಇರುವಂಥದ್ದು, ಕನಿಷ್ಠ ಪಕ್ಷ ಅಂದ್ರೂ ಅಲ್ಲಿ 5 ರಿಂದ 8,000 ಜನ ಪ್ರತಿದಿನ ಇರ್ತಾರೆ. ಅಂತ ಆಸ್ಪತ್ರೆ ಮೇಲೆ ಈ ಒಂದು ವಿಮಾನ ಪತನವಾಗ್ತಿತ್ತು. ಆದ್ರೆ ಪೈಲಟ್ನ ಕೊನೆಯ ಕ್ಷಣದಲ್ಲಿ ತೆಗೆದುಕೊಂಡ ಡಿಸಿಷನ್ ಚೆನ್ನಾಗಿತ್ತು. ಆ ಕಾರಣದಿಂದ ಈ ಒಂದು ಜಂಗಲ್ ಪ್ರದೇಶದಲ್ಲಿ ನಿಲ್ಲಿಸುವಂತ ಅಥವಾ ಲ್ಯಾಂಡ್ ಮಾಡುವಂತ ಪ್ರಯತ್ನ ಪಟ್ಟರು ಕೂಡ ಅನಿರೀಕ್ಷಿತವಾಗಿ ಈ ಒಂದು ಹಾಸ್ಟೆಲ್ನ ಕಾಂಪೌಂಡ್ಗೆ ಗುದ್ದಿ ಸುಮಾರು ಜನ ಅಲ್ಲೂ ಕೂಡ ಮೃತಪಟ್ಟಿರುವಂಥದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಹಾಸ್ಟೆಲ್ ಪ್ರದೇಶವನ್ನ ಸಂಪೂರ್ಣವಾಗಿ ಖಾಲಿ ಮಾಡಲಾಗಿರುವಂಥದ್ದು. ಅಲ್ಲಿರುವಂತ ಒಂದಿಷ್ಟು ರೆಸಿಡೆಂಟ್ ವೈದ್ಯರು ಯಾರಿದ್ದಾರೆ ಅವರು ಕೂಡ ಈಗ ಖಾಲಿ ಮಾಡ್ಕೊಂಡು ಹೋಗಿರುವಂಥದ್ದು. ವಿದ್ಯಾರ್ಥಿನಿಯರು ಯಾರೆಲ್ಲ ಹಾಸ್ಟೆಲ್ನಲ್ಲಿ ವಾಸವಿದ್ರು ಎಲ್ಲರನ್ನ ಈ ಸದ್ಯ ಮಟ್ಟಿಗೆ ಅಲ್ಲಿಂದ ತೆರವು ಮಾಡಿಸಿ ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿರುವಂಥದ್ದು ಮತ್ತೊಂದು ಅಪ್ಡೇಟ್ ಆಗುತ್ತೆ. ಈ ಸದ್ಯದ ಮಟ್ಟಿಗೆ ಹಾಸ್ಟೆಲ್ನ ಆವರಣಕ್ಕೆ ಸಮಸ್ಯೆ ಆಗಿಲ್ಲ ಅಂದ್ರೂ ಕೂಡ ಅಲ್ಲಿ ವಿಚಾರಣೆಯನ್ನ ತನಿಖೆಯನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ. ಯಾಕಂದ್ರೆ ಮೆಸ್ನ ಪಕ್ಕದಲ್ಲೇ ಇರುವಂತಹ ಹಾಸ್ಟೆಲ್ಗೂ ಕೂಡ ಬೆಂಕಿಯ ಕೆನ್ನಾಲಿಗೆ ತಗುಲಿತ್ತು, ಬೂದಿ ಮುಚ್ಚಿದಂತೆ 2 ಕಟ್ಟಡಗಳಾಗಿರೋದನ್ನು ನಾವು ನೋಡಿದ್ದೇವೆ. ಆ ಇಡೀ ರಸ್ತೆಯನ್ನ ಬ್ಲಾಕ್ ಮಾಡಲಾಗಿದೆ. ಅದೊಂದು ರೀತಿ ಈ ಸದ್ಯದ ಮಟ್ಟಿಗೆ ಟೂರಿಸ್ಟ್ ಸ್ಪಾಟ್ ರೀತಿ ಪರಿವರ್ತನೆಗೊಂಡಿದೆ. ರಸ್ತೆಯಲ್ಲಿ ಓಡಾಡುವಂತ ಅಷ್ಟೂ ಜನರು ಬಂದು ಅಲ್ಲಿ ತಮ್ಮ ವಾಹನಗಳನ್ನ ನಿಲ್ಲಿಸಿ ಆ ಒಂದು ಸೈಟ್ ಅನ್ನ ನೋಡ್ಕೊಂಡು ಹೋಗುವಂತ ಚಾಳಿ ಈಗ ಆರಂಭ ಆಗಿರುವಂತದ್ದು. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ತನಿಖೆಯ ಪ್ರಗತಿ ಯಾವ ರೀತಿ ನಡೆಯುತ್ತೆ ಅಂದ್ರೆ, ಮೊದಲನೇದಾಗಿ ಬೋಯಿಂಗ್ ಸಂಸ್ಥೆಯಿಂದ ಒಂದು ತನಿಖೆ ನಡೆಯುತ್ತೆ, ಇಂಜಿನ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡಿದಂತ GE ಸಂಸ್ಥೆಯಿಂದ ಕೂಡ ತನಿಖೆ ನಡೆಯುತ್ತೆ, ಅಮೆರಿಕದ ಸಂಸ್ಥೆಯಿಂದ ಕೂಡ ತನಿಖೆ ನಡೆಯುತ್ತೆ. ಇವಿಷ್ಟು ಸೇರಿಕೊಂಡು ಭಾರತದಿಂದ ಸಹಯೋಗವನ್ನ ಅಮೆರಿಕ ಸಂಸ್ಥೆ ಕೇಳಿದೆ. ಈ ನಿಖರವಾದ ಕಾರಣ ಏನು ಅಂತ ಇಷ್ಟು ದಿನಗಳ ಕಾದಂತ 2ನೇ ಬ್ಲಾಕ್ ಬಾಕ್ಸ್ ಕೂಡ ಸಿಕ್ಕಿದೆ. 2ನೇ ಬ್ಲಾಕ್ ಬಾಕ್ಸ್ ಸಿಕ್ಕ ನಂತರ ಅಧಿಕೃತ ಮಾಹಿತಿ ಸುಮಾರು 10 ರಿಂದ 12 ದಿನಗಳ ಒಳಗಡೆ ಬರುತ್ತೆ, ಯಾವ ಕಾರಣಕ್ಕೆ, ಯಾವ ನಿಖರವಾದ ಕಾರಣಕ್ಕೆ ಈ ಒಂದು ಫ್ಲೈಟ್ ಪತನ ಆಯಿತು ಅಂತ. ಸೊ ಸದ್ಯದ ಮಟ್ಟಿಗೆ ಇಷ್ಟು ಅಪ್ಡೇಟ್ಸ್ ಇದೆ ಪಾಟೀಲ್. ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗಾಗಿ. ಏನೆಲ್ಲ ನಡೆಯುತ್ತೆ ನಿನ್ನೆ ನಾವು ಗಮನಿಸಿದ್ವಿ, ಯಾರನ್ನೂ ಕೂಡ ಆ ಪ್ಲೇಸ್ಗೆ ಬಿಡ್ತಿರ್ಲಿಲ್ಲ.
ಸೊ ಇವತ್ತು ಅದೇ ರೀತಿಯ ಪರಿಸ್ಥಿತಿ ಮುಂದುವರಿಯುತ್ತೆ ಅನ್ನುವಂಥದ್ದು. ಮತ್ತೆ ಯಾರೆಲ್ಲ ಭೇಟಿಯಾಗುವ ಸಾಧ್ಯತೆ ಇದೆ ಈ ತನಿಖೆ ವಿಚಾರವಾಗಿ ಅಪ್ಡೇಟ್ಸ್ ಕೊಡೋದಾದ್ರೆ ಪಾಟೀಲ್ರೆ, ಮೊದಲನೇದಾಗಿ ಈ ಒಂದು ಪ್ರದೇಶದಲ್ಲಿ ಏನಂದ್ರೆ ಆ ಘಟನಾ ಸ್ಥಳದ ಸುತ್ತಮುತ್ತ ಏನು ಬ್ಯಾರಿಕೇಡಿಂಗ್ ವ್ಯವಸ್ಥೆಯನ್ನ ಮಾಡಿ ಆ ಜಾಗವನ್ನು ಸೆಕ್ಯೂರ್ ಮಾಡಿದ್ದಾರೆ. ಅದು ಇನ್ನೂ 2 ರಿಂದ 3 ದಿನಗಳ ಕಾಲ ಮುಂದುವರಿಯುವಂತ ಕನಿಷ್ಠ ಸಾಧ್ಯತೆ ನಾವು ನೋಡ್ತಿರೋಂಥದ್ದು. ಯಾಕೆ ಅಂದ್ರೆ ಕನಿಷ್ಠ 2 ರಿಂದ 3 ದಿನಗಳ ಕಾಲ ಅದು ಮುಂದುವರಿಲೇಬೇಕಾಗತ್ತೆ. ತನಿಖೆಯ ಅಂಗವಾಗಿ ಒಂದಿಷ್ಟು ಅವಶೇಷಗಳ ಸ್ಯಾಂಪಲ್ಗಳನ್ನ ಪಡೆಯುವಂಥದ್ದು ಮಿಸ್ ಆಗಿತ್ತು ಅಂದ್ರೆ ಅದನ್ನ ಪಡೆಯುವಂಥ ಕೆಲಸ ಆಗುತ್ತೆ. ಆಮೇಲೆ ಆ ಜಾಗದ ಸುತ್ತಮುತ್ತ ಯಾರಾದರೂ ಓಡಾಡಿದ್ರೆ ಅಲ್ಲಿನ ಎಕ್ಸಾಕ್ಟ್ ಸ್ಪಾಟ್ ಏನು ಆ ಸಂದರ್ಭದಲ್ಲಿ ಆಗಿತ್ತು ಅದರ ಬದಲಾವಣೆ ಆಗುವಂತ ಸಾಧ್ಯತೆ ಇರೋದ್ರಿಂದ ಸದ್ಯದ ಮಟ್ಟಿಗೂ ಯಾರನ್ನೂ ಅಲ್ಲಿಗೆ ಬಿಡೋದಿಲ್ಲ. ಏನಿದ್ರು ಕೂಡ ಈಗ ನಾವು ನೋಡಿದಂತೆ ರಾಜಕಾರಣಿಗಳು ಒಂದಿಷ್ಟು ಮುಖ್ಯಸ್ಥರು ಬಂದು ಹೋಗ್ತಿರುವಂಥದ್ದು, ಅವ್ರಿಗೂ ಕೂಡ ನಿಗದಿತ ಪ್ರದೇಶದಲ್ಲಿ ನಿಲ್ಲಿಸಿಕೊಂಡು ಆ ಸ್ಥಳವನ್ನು ತೋರಿಸಿ ಅದಾದ ಮೇಲೆ ವಾಪಸ್ ಕರ್ಕೊಂಡು ಹೋಗ್ತಿರೋಂಥದ್ದು. ಆ ಬಿಲ್ಡಿಂಗ್ ನ ಒಳಗಡೆ ಎಲ್ಲಿ ಫ್ಲೈಟ್ ನುಗ್ಗಿತ್ತು ಅಲ್ಲೂ ಕೂಡ ಕರ್ಕೊಂಡು ಹೋಗ್ತಿಲ್ಲ. ಏನಿದ್ರು ಕೂಡ ಈ ತನಿಖೆಯಲ್ಲಿ ಭಾಗಿಯಾಗ್ತಿರುವಂತ NSG ಆಗಿರ್ಬೋದು, ವಿವಿಧ ಸಂಸ್ಥೆಗಳಿಂದ ಮಾತ್ರ ಆ ಒಂದು ಮಾಹಿತಿಯನ್ನ ಪಡೆಯುವಂಥದ್ದು, ಹಾಗೆ ಆ ಬಿಲ್ಡಿಂಗ್ ಅನ್ನ ಹತ್ತುವಂತ ಕೆಲಸವನ್ನ ಮಾಡಲಾಗ್ತಿರುವಂಥದ್ದು ಮೊದಲನೇ ಅಂಶ ಆಗುತ್ತೆ. ಎರಡನೇ ಅಂಶ, ಸ್ಥಳೀಯರು ಕೂಡ ಅಲ್ಲಿ ಬಂದು ನೋಡುವಂತ ಕುತೂಹಲ ಇರುತ್ತೆ, ಕಾತುರ ಇರುತ್ತೆ. ಅವರನ್ನ ಕೂಡ ಈ ಸದ ಮಟ್ಟಿಗೆ ಕೇವಲ ಅವರನ್ನು ಮಾತ್ರ ಅಂತಲ್ಲ, ಯಾರನ್ನೂ ಕೂಡ ಸ್ಥಳಕ್ಕೆ ಬಿಡ್ತಾ ಇಲ್ಲ, ತನಿಖೆಯಲ್ಲಿ ಭಾಗಿಯಾಗ್ತಿರೋ ವ್ಯಕ್ತಿಗಳನ್ನ ಹೊರತುಪಡಿಸಿ. ಉಳಿದಂತೆ ಈಗಾಗಲೇ ಆಸ್ಪತ್ರೆಯಲ್ಲಿ ಬಾಡಿಯನ್ನ ಹಸ್ತಾಂತರ ಮಾಡುವಂತ ಪ್ರಕ್ರಿಯೆ ಆರಂಭವಾಗಿದೆ. ನಿನ್ನೆ ಆ ಅವಶೇಷವನ್ನ ತೆಗೆಯುವಂತ ಸಂದರ್ಭದಲ್ಲಿ ಮತ್ತೊಂದು ಮೃತದೇಹದ ಒಂದು ಭಾಗ ಸಿಕ್ಕಿರೋದ್ರಿಂದ ಅದು ಯಾವ ದೇಹದ್ದು ಅಂತ ಈಗ ಮಾಹಿತಿಯನ್ನ ಕಲೆ ಹಾಕಬೇಕಾಗತ್ತೆ. ಅದಾದ ನಂತರ ಆ ಒಂದು ಮೃತದೇಹದ DNA ಸ್ಯಾಂಪಲ್ ಅನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾದರೆ ತೆಗೆದುಕೊಳ್ತಾರೆ, ಅಥವಾ ಅವರ ಕುಟುಂಬಸ್ಥರನ್ನ ಯಾರನ್ನಾದ್ರೂ ಕರೆಸಿ ಆ ಮೃತದೇಹ ಯಾವುದು ಅಂತ ಪತ್ತೆ ಆದ್ರೆ ಅವರಿಗೆ ಆ ಭಾಗವನ್ನ ಕೂಡ ಕೊಡಬೇಕಾಗಿರುವಂತ ಸಾಧ್ಯತೆ ಈಗ ಇರುವಂತದ್ದು. DNA ರಿಪೋರ್ಟ್ ಪ್ರಾಬಬ್ಲಿ ಇವತ್ತಿಗೆ ಬರುವಂತ ನಿರೀಕ್ಷೆ ಅಂತ ನಾವು ನೋಡ್ತಾ ಇರುವಂತದ್ದು. ಇವತ್ತು ತಪ್ಪಿದ್ರೆ ನಾಳೆ ಒಳಗಡೆ ಬರಬೇಕಾಗತ್ತೆ. ಯಾಕಂದ್ರೆ DNA ರಿಪೋರ್ಟ್ ನೀಡೋದಕ್ಕೆ 72 ಗಂಟೆಗಳು ಬೇಕು ಅಂತ ವೈದ್ಯರು ಈಗಾಗಲೇ ತಿಳಿಸಿದ್ರು. 241 ಕುಟುಂಬಸ್ಥರು ಬಂದು DNA ಸ್ಯಾಂಪಲ್ಗಳನ್ನ ನೀಡಿದ್ರೆ ಅವರಿಗೆ ಇವತ್ತು ತಪ್ಪಿದ್ರೆ ನಾಳೆ ಆ DNA ಸ್ಯಾಂಪಲ್ ಅವರ ಕುಟುಂಬಸ್ಥರ ಮೃತದೇಹ ಯಾವುದು, ಅವರ ಪ್ರೀತಿ ಪಾತ್ರರ ಮೃತದೇಹ ಯಾವುದು ಅಂತ ವಿಚಾರವನ್ನ ಮಾಡಿ ಆ ಪ್ರಕ್ರಿಯೆ ಹಸ್ತಾಂತರ ಪ್ರಕ್ರಿಯೆಯನ್ನ ಮುಂದುವರಿಸಲಾಗುತ್ತೆ. ಇವಿಷ್ಟು ಒಂದ್ ಕಡೆ ಆಯ್ತು ಅಂದ್ರೆ ಸೆಕ್ಯೂರಿಟಿ ಕನ್ಸರ್ನ್ ಈಗಾಗಲೇ ನಾವು ಹೇಳಿದ್ದೇವೆ, ಆ ಜಾಗವನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ದೇವೆ. ಇದಾದ ನಂತರ ಮೃತದೇಹಗಳನ್ನ ಕೊಡೋದನ್ನು ಕೂಡ ಹೇಳಿದ್ದೇವೆ. ಆದ್ರೆ ಈ ಸದ್ಯದವರೆಗೂ ಕಾರಣ ಏನು ಅಂತ ನಿಖರವಾಗಿ ತಿಳಿದು ಬಂದಿಲ್ಲ. ಆದ್ರೆ ಅಲ್ಲಿರುವಂತ ಪ್ರತಿಯೊಬ್ಬ ಸ್ಥಳೀಯನನ್ನ ನಾವು ಮಾತಾಡಿಸಿದಾಗ ಹೇಳಿದ್ದು, ಘಟನೆ ಈಗ ಘಟನೆ ಟೇಕ್ ಆಫ್ ಆಯ್ತು, ಕ್ರ್ಯಾಶ್ ಆಯ್ತು. ಕೇವಲ 3 ಸೆಕೆಂಡ್ಗಳ ಮೊದಲು ಕ್ರ್ಯಾಶ್ ಆಗಿದ್ರೆ ಮೆಘಾನಿ ನಗರದ ಪೂರ್ಣ ಪ್ರಮಾಣದಲ್ಲಿ ಮೆಘಾನಿ ನಗರದಲ್ಲಿರುವಂತಹ ಸಾವಿರಾರು ಮನೆಗಳ ಮೇಲೆ ಇದು ಬೀಳಬೇಕಾಗಿತ್ತು, ಸಾವಿರಾರು ಜನರು ಸಾವನ್ನಪ್ಪಿದ್ರು ಅನ್ನೋದು ಸ್ಥಳೀಯರ ಅಭಿಪ್ರಾಯ ಆಗಿರುವಂಥದ್ದು. 3 ಸೆಕೆಂಡ್ ನಂತರ ಆಗಿದ್ರೆ ಇಲ್ಲಿ UN ಮೆಹ್ತಾ ಆಸ್ಪತ್ರೆ ಇರುವಂಥದ್ದು, ಅದ್ರ ಜೊತೆಗೆ BJ ಆಸ್ಪತ್ರೆ ಇರುವಂಥದ್ದು, ಕನಿಷ್ಠ ಪಕ್ಷ ಅಂದ್ರೂ ಅಲ್ಲಿ 5 ರಿಂದ 8,000 ಜನ ಪ್ರತಿದಿನ ಇರ್ತಾರೆ. ಅಂತ ಆಸ್ಪತ್ರೆ ಮೇಲೆ ಈ ಒಂದು ವಿಮಾನ ಪತನವಾಗ್ತಿತ್ತು. ಆದ್ರೆ ಪೈಲಟ್ನ ಕೊನೆಯ ಕ್ಷಣದಲ್ಲಿ ತೆಗೆದುಕೊಂಡ ಡಿಸಿಷನ್ ಚೆನ್ನಾಗಿತ್ತು. ಆ ಕಾರಣದಿಂದ